ಹಲೋ ಎವ್ರಿವನ್. ನಾವು ಲಾಸ್ಟ್ ಕ್ಲಾಸಲ್ಲಿ ವೃಕ್ಷಸಾಕ್ಷಿಯ ಈ ಗದ್ಯ ಭಾಗದ ಒಂದು ಪ್ರವೇಶ ಭಾಗವನ್ನು ನೋಡಿದ್ದೀವಿ. ಈಗ ಈ ಒಂದು ಗದ್ಯ ಭಾಗವನ್ನು ನೋಡೋಣ, ಏನಿದೆ ಮಾಹಿತಿ ಅನ್ನೋದನ್ನು. ಇಲ್ಲಿ ಪದ ವಿಂಗಡಣೆ ಭಾಗವನ್ನು ನೀವು ನೋಡಿ ಇದನ್ನು ಓದ್ತಾ ಹೋದರೆ ನಿಮ್ಗೆ ಅರ್ಥ ಆಗುತ್ತೆ. ಇವುಗಳನ್ನು ಓದಿದರೆ ನಿಮ್ಗೆ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು ನಿಮಗೆ. ಅದಕ್ಕೆ ನಾನು ಇಲ್ಲಿ ಏನು ಮಾಡೀನಿ, ಪದ ವಿಂಗಡಣೆ ಭಾಗವನ್ನೇ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಅಲ್ಲಿ ಕೆಲವೊಂದು ಪದಗಳು ನಿಮಗೆ ತಿಳಿದೇ ಇದ್ದರೆ ಅಲ್ಲಿ ಪ್ರತಿಯೊಂದು ಪದದ ಅರ್ಥನೂ ಕೂಡ ನಾನು ಬರೆದಿದ್ದೀನಿ. ನೀವು ಅದನ್ನು ಕೂಡ ನೋಡ್ಬೋದು. ನಾನು ಹೇಳಿದ್ದನ್ನು ಸ್ಪಷ್ಟವಾಗಿ ನೋಡ್ತಾ ಹೋದರೆ ಇದು ಕತೆ ಸುಂದರವಾದಂಥ ಒಂದು ಕತೆ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಮಧುರಾ ನಗರದ ಒಳಗೆ ಧರ್ಮ ಬುದ್ಧಿಯುಂ ದುಷ್ಟ ಬುದ್ಧಿಯುಂ ಎಂಬರ್ ಈರ್ವರ್ ವಣಿಕಪುತ್ರರ್ ಪುದುವಿನೋಳ್ ಪರದು ಪೋಗಿ ಪಿರಿದು ಅಪ್ಪ ಪೊನ್ನ ಪಡೆದು ಮುಗುಳ್ದು ಬಂದು ನಿಜ ಜನ್ಮಭೂಮಿ ಅಪ್ಪ ಮಧುರಾಪುರದ ಬಹಿರ್ ಉದ್ಯಾನವನದ ಒಳಗೆ ಬೀಡಂಬಿಟ್ಟು ಅರ್ಧರಾತ್ರಿಯೋಳ್ ಧರ್ಮಬುದ್ಧಿ ದುಷ್ಟಬುದ್ಧಿ ಅಪ್ಪ ದುಷ್ಟಬುದ್ಧಿಯಂ ಕರೆದು ಪೊನ್ನಂ ಪಚ್ಚುಕೊಳ್ಳಂ ಏನೇ ದುಷ್ಟಬುದ್ಧಿ ಪಾಪಬುದ್ಧಿ. ಇಲ್ಲಿ ನೋಡ್ರಿ, ಮಧುರಾ ನಗರದ ಒಳಗೆ ಧರ್ಮಬುದ್ಧಿಯಂ ದುಷ್ಟಬುದ್ಧಿಯಂ ಎಂಬರ್ ಈರ್ವರ್ ವಣಿಕ ಪುತ್ರರ್. ಅಂದರೆ ಮಧುರಾ ನಗರದಲ್ಲಿ ಇಬ್ರು ವ್ಯಾಪಾರಿಯ ಮಕ್ಕಳಾದಂತಹ ಧರ್ಮಬುದ್ಧಿ ಮತ್ತು ದುಷ್ಟಬುದ್ಧಿ ಅನ್ನೋರು ಇದ್ರು. ಪುದುವಿನೋಳ್ ಅಂದರೆ ಜೊತೆಯಾಗಿ ಪರದು ಹೋಗಿ ಪಿರಿದು ಅಪ್ಪ ಪೊನ್ನ ಪಡೆದು, ಅಂದರೆ ಇಬ್ರು ಜೊತೆಯಾಗಿ ಇಬ್ರು ಕೂಡ ಸ್ನೇಹಿತರು, ವ್ಯಾಪಾರಿ ಮಕ್ಕಳಾಗಿರೋದ್ರಿಂದ ಇಬ್ರು ಸ್ನೇಹಿತರಾಗಿದ್ರು. ಇಬ್ರು ಜೊತೆಯಾಗಿ ಏನು ಮಾಡಿದ್ರು, ಪರದು ಅಂತಂದರೆ ವ್ಯಾಪಾರ, ಹೋಗಿ ಅಂದರೆ ಹೋಗಿ. ಅವರು ವ್ಯಾಪಾರಕ್ಕಾಗಿ ಹೋಗಿ ಏನು ಮಾಡ್ತಾರೆ ಅಂದರೆ ಹೆಚ್ಚು ಅಂದರೆ ಬಹಳಷ್ಟು ಹೊನ್ನನ್ನು ಅಂದರೆ ಸಂಪತ್ತನ್ನು ಪಡೆದುಕೊಂಡು ಮರಳಿ ಎಲ್ಲಿಗೆ ಬಂದರು ಅಂತಂದರೆ ನಿಜ ಜನ್ಮಭೂಮಿ ಅಂತಂದರೆ ಸ್ವಸ್ಥಾನಕ್ಕೆ, ತಮ್ಮ ಜನ್ಮಸ್ಥಳಕ್ಕೆ, ತಮ್ಮ ಊರಿಗೆ ಬಂದರು. ಅಪ್ಪ ಅಂದ್ರೆ ಮಧುರಾಪುರದ ಬಹಿರ್ ಉದ್ಯಾನವನದ ಒಳಗೆ ಬೀಡಂಬಿಟ್ಟು ಅವ್ರು ಬರೋ ಹೊತ್ತಿಗೆ ಏನಾಯಿತು ಅಂತಂದರೆ ತಮ್ಮ ಮನೆಗೆ ಹೋಗೋದಕ್ಕೆ ಕತ್ತಲಾಯಿತು. ಅಲ್ಲಿನೇ ಏನಂದರೆ ಮಧುರಾಪುರದ ಬಹಿರ್ ಅಂದ್ರೆ ಹೊರಗಿನ ಉದ್ಯಾನವನದ ಒಳಗೆ ಏನು ಮಾಡ್ತಾರೆ, ನಿಂತರು. ಅಂದರೆ ಬೀಡಂಬಿಟ್ಟು ಅಂತಂದ್ರೆ ಏನು, ಅಲ್ಲೇ ಉಳಿದುಕೊಂಡರು. ಅರ್ಧರಾತ್ರಿಯೋಳು ಧರ್ಮಬುದ್ಧಿ ಅಪ್ಪ ಅಂದರೆ ಧರ್ಮಬುದ್ಧಿ ಅಪ್ಪ ದುಷ್ಟಬುದ್ಧಿಯಂ ಕರೆದು, ಧರ್ಮಬುದ್ಧಿ ಏನು ಮಾಡ್ತಾನೆ, ಆ ದುಷ್ಟಬುದ್ಧಿಯನ್ನು ಕರೆದು ಒಂದು ಮಾತನ್ನು ಹೇಳ್ತಾನೆ. ಏನು ಅಂತಂದರೆ ಈ ಹೊನ್ನನ್ನೆಲ್ಲ ಸಂಪತ್ತನ್ನೆಲ್ಲ ಅವ್ರೇನು ವ್ಯಾಪಾರ ಮಾಡಿ ಪಡ್ಕೊಂಡು ಬಂದಿರೋ ಸಂಪತ್ತನ್ನೆಲ್ಲ ಹಂಚಿಕೊಳ್ಳೋಣ, ಇಬ್ಬರು ಕೂಡಿ ಹಂಚಿಕೊಳ್ಳೋಣ ಅಂತ ಹೇಳಿದಾಗ ದುಷ್ಟಬುದ್ಧಿ ಪಾಪ ಬುದ್ಧಿಯನ್ನು ತೋರಿಸ್ತಾನೆ. ಅಂದರೆ ತನ್ನಲ್ಲಿರುವಂಥ ದುಷ್ಟತನವನ್ನು ತೋರಿಸ್ತಾನೆ. ಏನು ಹೇಳ್ತಾನೆ ಅಂದರೆ ದುಷ್ಟಬುದ್ಧಿ ಆಗಲ್ ಬಗೆದು ಅಂದರೆ ಪಾಪವನ್ನು ಮಾಡಲು ಬಗೆದು ಅಂತಂದರೆ ಬಯಸಿ ಇಂತು ಎಂದನು. ಅಂದರೆ ಇಲ್ಲಿ ಧರ್ಮಬುದ್ಧಿ ಏನು ಮಾಡ್ತಾನೆ, ನಾವು ವ್ಯಾಪಾರ ಮಾಡಿ ತಂದಂಥ ಸಂಪತ್ತನ್ನು ಏನು ಮಾಡೋಣ, ಇಬ್ಬರು ಕೂಡ ಹಂಚಿಕೊಂಡು ಬೆಳಿಗ್ಗೆ ಆದ ತಕ್ಷಣ ನಮ್ಮ ಮನೆಗೆ ನಾವು ಹೋಗೋಣ ಅಂತ ಧರ್ಮಬುದ್ಧಿ ದುಷ್ಟಬುದ್ಧಿಗೆ ಹೇಳಿದಾಗ ದುಷ್ಟಬುದ್ಧಿ ಏನು ಮಾಡ್ತಾನೆ ಅಂದರೆ ಧರ್ಮಬುದ್ಧಿಗೆ ಕೆಟ್ಟದ್ದನ್ನು ಮಾಡಬೇಕು ಅಂತ ಹೇಳಿ ಬಯಸಿ ಹೀಗೆ ಹೇಳ್ತಾನೆ. ಏನು ಅಂತಂದರೆ, ನಾವು ಈ ಪೊನ್ನಂ ಹಂಚಿಕೊಂಡು ಮನೆಯೊಳಗೆ ಸ್ವೇಚ್ಛೆಯಿಂದ ಇರ್ಪರಲ್ಲಂ ಮತ್ತಂ ಪರದು ಪೋಗಲ್ ಪೆಳ್ಮು ಆದುಕಾರನದಿಂ. ಇಲ್ಲೇನು ಹೇಳ್ತಾನೆ ಅಂದರೆ, ನಾವು ಈ ಎಲ್ಲ ಪಡೆದುಕೊಂಡಂಥ ಸಂಪತ್ತನ್ನು ಇಬ್ಬರು ಕೂಡ ಪಚ್ಚುಕೊಂಡು ಅಂತಂದ್ರೇನು ಹಂಚಿಕೊಂಡು ಮನೆಯೊಳಗೆ ಸ್ವೇಚ್ಛೆಯಿಂದ ಅಂದರೆ ಆರಾಮವಾಗಿ ಇರ್ಪರ್ ಅಲ್ಲಂ ಅಂದರೆ ಇರುವವರಲ್ಲ. ನಾವು ಇದನ್ನು ಹಂಚ್ಕೊಂಡು ನಾವು ಮನೆಯೊಳಗೆ ಹೋಗಿ ಆರಾಮಾಗಿ ಇರ್ತೀವಿ ಅಂದರೆ ಅದು ಸಾಧ್ಯ ಇಲ್ಲ. ಮತ್ತೆ ನಾವೇನು ಮಾಡ್ತೀವಿ, ವ್ಯಾಪಾರ ಮಾಡೋದಕ್ಕಾಗಿ ನಾವು ಹೋಗಲೇಬೇಕು ಅಂತ ಹೇಳ್ತಾನೆ. ಆದ ಕಾರಣದಿಂದ ನಿನಗಂ ಎನಗಂ ಬಿಯಕ್ಕೆ ತಕ್ಕ ಅಣಿತು ಪೊನ್ನಂಕೊಂಡು ಆಮೇನು ಹೇಳ್ತಾನೆ, ನಾವು ಏನು ಮಾಡಬೇಕು, ಎಲ್ಲ ಹಂಚ್ಕೊಂಡು ಮನೆಗೆ ಹೋದರೆ ನಾವು ಆರಾಮಾಗಿ ಮನೆಯಲ್ಲೇ ಇರೋದಕ್ಕಾಗಲ್ಲ, ಪುನಃ ನಾವು ವ್ಯಾಪಾರಕ್ಕಾಗಿ ಮನೆ ಬಿಟ್ಟು ಹೋಗಲೇಬೇಕು. ಅದಕ್ಕೇನು ಮಾಡೋಣ, ನಾವು ಈಗ ನಮ್ಮ ಖರ್ಚಿಗಾಗಿ, ಬೇಯಕ್ಕೆ ಅಂತಂದರೆ ಖರ್ಚಿಗಾಗಿ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹೊನ್ನನ್ನು ಏನು ಮಾಡೋಣ, ಇಬ್ಬರು ತಗೊಳ್ಳೋಣ. ಮಿಕ್ಕ ಹೊನ್ನನ್ನು ಎಲ್ಲವನ್ನು ಏನು ಮಾಡೋಣ, ಇಲ್ಲಿಯೇ ಇಟ್ಟು ಹೋಗೋಣ ಅಂತ ಹೇಳ್ತಾನೆ. ಇಲ್ಲಿಯೇ ಮಡಂಗುವಂ ಅಂದರೆ ಇಡೋಣ, ಮಡಗು ಅಂತಂದ್ರೇನು ಇಡೋಣ ಅಂತ.
ಎಷ್ಟು ನಮಗೆ ಈಗ ನಮ್ಮ ಖರ್ಚಿಗಾಗಿ ಅಥವಾ ಮನೆಯ ಜೀವನಕ್ಕಾಗಿ ಎಷ್ಟು ಬೇಕೋ ಅಷ್ಟನ್ನು ಸ್ವಲ್ಪವನ್ನು ಹೊನ್ನನ್ನು ಸಂಪತ್ತನ್ನು ಏನು ಮಾಡೋಣ, ಇಬ್ಬರು ತೆಗೆದುಕೊಳ್ಳೋಣ. ಉಳಿದ ಸಂಪತ್ತನ್ನೆಲ್ಲ ಏನು ಮಾಡೋಣ, ಆ ಉದ್ಯಾನವನದಲ್ಲೇನೋ ಇಡೋದಕ್ಕೆ ಹೇಳ್ತಾನೆ. ಅಂದರೆ ಇಲ್ಲೇ ಇಡೋಣ ಅಂತ ಹೇಳಿ ದುಷ್ಟ ಬುದ್ಧಿ ಧರ್ಮಬುದ್ಧಿಗೆ ಹೇಳಲು. ಆಗ ಧರ್ಮಬುದ್ಧಿ ಏನು ಮಾಡ್ತಾನೆ, ಆ ಪಾಪ ಕರ್ಮಣಂ ತನ್ನ ಮನದ ದನ್ನನ್ ಎಂದೇ ಬಗೆದು ಅದಕ್ಕೆ ಒಡಂಬಟ್ಟು ಒಂದು ಮಹಾವಟ ವಿಟಪಿಯ ಕೆಲದೋಳ್ ಪೊನ್ನಂ ಪುಳಿದು. ಅವಾಗ ಏನು ಮಾಡ್ತಾನಂದರೆ ಧರ್ಮಬುದ್ಧಿ ಆ ದುಷ್ಟಬುದ್ಧಿಯ ಪಾಪದ ಕೆಲಸವನ್ನು ತಿಳಿಯೋದಿಲ್ಲ. ಆತ ಮನದನ್ನನ್ ಅಂದರೆ ಆ ದುಷ್ಟಬುದ್ಧಿ ತನ್ನ ಸ್ನೇಹಿತನಂತನೇ ಬಗೆದು ಅಂದರೆ ನಂಬಿ ಅದಕ್ಕೆ ಒಪ್ಪಿಕೊಳ್ತಾನೆ. ಒಡಂಬಟ್ಟು ಅಂತಂದ್ರೆ ಒಪ್ಪಿಕೊಳ್ತಾನೆ. ಅಲ್ಲಿಯೇ ಉದ್ಯಾನವನದಲ್ಲಿ ಏನಂದರೆ ಒಂದು ಮರ ಇರುತ್ತೆ, ಮಹಾವಟ ವಿಟಪಿಯ ಅಂದರೆ ಮಹಾ ಅಂದರೆ ದೊಡ್ಡ, ವಟ ಅಂತಂದರೆ ಮರ, ವಿಟಪಿ ಅಂತಂದರೆ ಅಶ್ವತ್ಥ. ಅಲ್ಲಿ ಯಾವುದಂದ್ರೆ ಅಶ್ವತ್ಥ ಅಂದರೆ ಆಲದ ಮರ, ದೊಡ್ಡದಾದಂಥ ಒಂದು ಆಲದ ಮರ ಇರುತ್ತೆ. ಕೆಲದೊಳ್ ಪೊನ್ನಂ ಪುಳಿದು ಮರುದಿವಸ ಅಲ್ಲೇನು ಮಾಡ್ತಾರೆ, ಅದರ ಕೆಳಗಡೆ ಆ ಮರದ ಕೆಳಗಡೆ ಒಂದು ತೆಗ್ಗ ತೋಡ್ತಾರೆ, ಹುಂಡಿಯನ್ನು ತೋಡ್ತಾರೆ. ಹುಂಡಿಯನ್ನು ತೋಡಿ ಹೊನ್ನವನ್ನು ಏನು ಮಾಡ್ತಾರೆ, ಅಲ್ಲಿ ಹೂತಿಟ್ಟರು ಅಥವಾ ಮುಚ್ಚಿ, ಪುಳಿದು ಅಂತಂದರೆ ಹೂತಿಡು ಅಂತ, ಹೂತು ಮುಚ್ಚಿಟ್ಟರು. ಮರುದಿವಸಂ ಈರ್ವரும் ಪೊಳಲಂ ಪೊಕ್ಕು ಅಂದರೆ ಮರುದಿವಸ ಅಂದರೆ ಮಾರನೇ ದಿನ ಬೆಳಿಗ್ಗೆ ಆದ ತಕ್ಷಣ ಇಬ್ಬರು ಏನು ಮಾಡ್ತಾರೆ ಅಂದರೆ ನಗರವನ್ನು ಹೋಗ್ತಾರೆ. ಅಂದರೆ ನಗರಕ್ಕೆ ತಮ್ಮ ಊರಿಗೆ ಬರ್ತಾರೆ. ಪೊಕ್ಕು ಅಂದ್ರೇನು, ಹೊಕ್ಕು. ಇಷ್ಟ ವಿಷಯ ಸುಖಂಗಳಂ ಅನುಭವಿಸುತ್ತಾ ಇದ್ದು ದುಷ್ಟಬುದ್ಧಿ ಧರ್ಮಬುದ್ಧಿಯಂ ವಂಚಿಸಿ ಹೋಗಿ ಪೊನ್ನನ್ನೆಲ್ಲಂ ಕೊಂಡು ಕುಳಿಯಂ ಮುನ್ನಿನಂತೆ ಪುಳಿದು. ಇಲ್ಲೇನು ಮಾಡ್ತಾನಂದರೆ ಅವ್ರ ಮನೆಗೆ ಬಂದು ಏನು ಮಾಡ್ತಾರೆ, ಧರ್ಮಬುದ್ಧಿ ಮತ್ತು ದುಷ್ಟಬುದ್ಧಿ ನಗರಕ್ಕೆ ಬಂದು ತಮ್ಮ ಇಷ್ಟದ ವಿಷಯ ಸುಖಗಳನ್ನು ತಮಗೆ ಮನಸ್ಸಿಗೆ ಬಂದಂತೆ ಅಥವಾ ಸುಖವಾಗಿ ಅವರು ಏನು ಮಾಡ್ತಾರೆ, ಎಲ್ಲವನ್ನ ಅನುಭವಿಸ್ತಾ ಮನೆಯಲ್ಲಿ ಇರ್ತಾರೆ, ಸುಖವಾಗಿ ಇರ್ತಾರೆ. ಇದ್ದಾಗ ದುಷ್ಟಬುದ್ಧಿ ಏನು ಮಾಡ್ತಾನೆ ಅಂತಂದರೆ ಧರ್ಮಬುದ್ಧಿಗೆ ವಂಚನೆ ಮಾಡ್ತಾನೆ. ಯಾವ ರೀತಿ ಅಂತಂದರೆ ಅಲ್ಲಿ ಉದ್ಯಾನವನದ ಆಲದ ಮರದ ಕೆಳಗೆ ಇಟ್ಟಂತಹ ಹೊನ್ನನ್ನು ಏನು ಮಾಡ್ತಾನೆ, ಹೋಗಿ ಅಲ್ಲಿ ಹೊನ್ನವು ಎಲ್ಲಮ್ಮಮ್ಮ ಅಂತಂದರೆ ಎಲ್ಲವನ್ನು ಕೊಂಡು ಅಂದರೆ ತೆಗೆದುಕೊಂಡು, ಕುಳಿಯಂ ಅಂದರೆ ಹುಂಡಿಯನ್ನು ಮುನ್ನಿನಂತೆ ಮುಂಚೆಯಂತೆಯೇ ಹೂತು ಅಂದರೆ ಪುಳಿದು ಅಂತಂದರೆ ಅದನ್ನು ಮುಚ್ಚಿ ಕೆಲವಾನು ದಿವಸಕ್ಕೆ ತಾನೇ ಧರ್ಮಬುದ್ಧಿಯಲ್ಲಿಗೆ ಬಂದು ಬೇಯಕ್ಕೆ ಪೊನ್ನು ಇಲ್ಲ ಇನ್ನು ಕಿರೆದು ಪೊನ್ನಂ ತೆಗೆದು ಕೊಳ್ಮ ಬನ್ನಿಮ್ಮೆಂದು ಒಡಂಗೋಡು ಹೋಗಿ ಪುಳ್ದು ಎಡೆಯೋಳು. ಅಲ್ಲಿ ಏನು ಮಾಡ್ತಾನಂದರೆ ಇಲ್ಲಿ ದುಷ್ಟಬುದ್ಧಿ ಏನು ಮಾಡ್ತಾನೆ, ಧರ್ಮಬುದ್ಧಿಗೆ ವಂಚಿಸಿ ತಾನೊಬ್ಬನೇ ಹೋಗಿ ಅಲ್ಲಿ ಆಲದ ಮರದ ಕೆಳಗಡೆ ಹೂತಿಟ್ಟಂತಹ ಎಲ್ಲವನ್ನ ಪೊನ್ನನ್ನು ಏನು ಮಾಡ್ತಾನೆ, ತೆಗೆದುಕೊಂಡು ಆ ಒಂದು ಗುಂಡಿಯನ್ನು ಮುಂಚೆಯಂತೆಯೇ ಮತ್ತೆ ಅದನ್ನು ಮುಚ್ಚಿ ಬರ್ತಾನೆ. ಕೆಲವು ದಿನಗಳು ಇದೇ ರೀತಿ ಕಳೆಯುತ್ತೆ. ಕೆಲವು ದಿವಸಗಳಾದಮೇಲೆ ದುಷ್ಟಬುದ್ಧಿ ಏನು ಮಾಡ್ತಾನೆ, ಧರ್ಮಬುದ್ಧಿಯಲ್ಲಿಗೆ ಬಂದು ಖರ್ಚಿಗೆ ಪೊನ್ನ ಎಲ್ಲ ಅಂದರೆ ಸಂಪತ್ತೆಲ್ಲ ಖಾಲಿಯಾಗಿ ಹೋಗಿದೆ, ಇನ್ನೊಂದಿಷ್ಟು ಏನು ಮಾಡೋಣ ತೆಗೆದುಕೊಂಡು ಬರೋಣ ಅಂತ ಹೇಳ್ತಾನೆ. ಕೊಳ್ಳುಂ ಬನ್ನಿಮ್ಮೆಂದು ಒಡಂಗೊಂಡು ಅಂದರೆ ಇನ್ನೊಂದಿಷ್ಟು ತೆಗೆದುಕೊಂಡು ಬರೋಣ ಅಂತ ಹೇಳಿ ಅವನನ್ನು ಕರೆದುಕೊಂಡು ಹೋಗಿ ಪುಳಿದು ಎಡೆಯೋಳು ಪೊನ್ನ ಕಾಣಂ ಅಂದರೆ ಪುಳಿದು ಅಂತಂದ್ರೆ ಗಿಡದ ಹೂಳನ್ನು ತೆಗಿತಾರೆ. ಅದರಲ್ಲಿ ಎಡೆಯೋಳು ಅಂತಂದರೆ ಅಲ್ಲಿ ಕೆಳಗಡೆ ಪೊನ್ನಂ ಕಾಣದೆ ಅಂದರೆ ಸಂಪತ್ತನ್ನು ಕಾಣದೆ ಇನ್ನು ಉಸಿರದೆ ಇರ್ದೊಡೆ ಅನೃತಂ ತನ್ನ ಮೇಲೆ ವರ್ಪುದು ಎಂದು ಪೊನ್ನನ್ನೆಲ್ಲಂ ನೀನೇ ಕೊಂಡೆ ಎಂಬುದು. ಅವಾಗ ಏನು ಮಾಡ್ತಾನೆ, ಅಲ್ಲಿ ಹೋಗಿ ಅಂದರೆ ಧರ್ಮಬುದ್ಧಿಯನ್ನು ದುಷ್ಟಬುದ್ಧಿ ಕರೆದುಕೊಂಡು ಹೋಗಿ ಆ ಹೂಳನ್ನು ತೆಗಿತಾನೆ. ಆದರೆ ಅಲ್ಲಿಟ್ಟ ಸ್ಥಳದಲ್ಲಿ ಆ ಸಂಪತ್ತು ಇರೋದಿಲ್ಲ, ಆದರೆ ಅವನೇ ತೆಗೆದುಕೊಂಡು ಹೋಗಿದ್ದಾನೆ. ಈ ರೀತಿ ಒಂದು ನಾಟಕವನ್ನು ಮಾಡ್ತಿರ್ತಾನೆ. ಅಂದರೆ ಇನ್ಮೇಲೆ ಆ ಸಂಪತ್ತು ಕಾಣೋದಿಲ್ಲ. ಇನ್ನು ಸುಮ್ಮನೆ ಇದ್ದರೆ ಅಂದರೆ ಉಸಿರದೆ ಅಂತಂದ್ರೆ ಮಾತನಾಡದೆ ಇರ್ದೊಡೆ ಅನೃತಮ್ ಅಂದರೆ ಈ ಅಸತ್ಯ ಏನು ಮಾಡ್ತೈತಿ, ನನ್ನ ಮೇಲೆ ಬರುವುದು, ವರ್ಪುದು ಅಂತಂದ್ರೆ ಏನು ಬರುವುದು ಅಂತ ಹೇಳಿ ತಿಳ್ಕೊಂಡು ಪೊನ್ನನ್ನೆಲ್ಲವ ಅಂದರೆ ಹೊನ್ನನ್ನು ಸಂಪತ್ತು ಎಲ್ಲವನ್ನ ನೀನೇ ಕೊಂಡು
ಅಂತ ಹೇಳಿ, ನೀನೇ ತೆಗೆದುಕೊಂಡು ಹೋಗಿದೀಯಾ ಅಂತ ಹೇಳಿ ಯಾರ ಮೇಲೆ ಅಂದರೆ ಹಾಕ್ತಾನೆ ಅಂತಂದರೆ ಧರ್ಮ ಬುದ್ಧಿಯ ಮೇಲೆ. ಕಂದ ಅತಿಕುಟಿಲಮನ್ ಧನ ಲುಬ್ಧತೆಯುಂ ದುಷ್ಟಬುದ್ಧಿ ನುಡಿದಂ ಪುಷಿಯ ಮತಿ ಕೆಟ್ಟು ಸತ್ಕರಶ್ಯ ಅನೃತಂ ಫಲಂ ಎನಿಪ ವಾಕ್ಯಂ ನೆನೆಯುತ್ತಂ. ಇಲ್ಲಿ ಅಂದರೆ ಒಂದು ಮಾತು ಬರುತ್ತೆ, ಏನಂತಂದ್ರೆ ಅತಿ ಕುಟಿಲತನ ಅಂದರೆ ಅತಿಯಾದ ಮೋಸತನದ ಮನಸ್ಸುಳ್ಳವನು ಧನಲುಬ್ಧತೆಯಿಂದ ಧನದ ಆಶೆಯಿಂದ ದುಷ್ಟಬುದ್ಧಿ ನುಡಿದು ಪುಷಿಯಂ ಮತಿ ಅಂದರೆ ಸುಳ್ಳು ಮಾತನ್ನು ಬುದ್ಧಿಹೀನತೆಯಿಂದ ಅಂದರೆ ತನ್ನ ಮತಿ ಕೆಟ್ಟು ಅಂದರೆ ತಲೆ ಕೆಟ್ಟು ಅವ ಏನು ಮಾಡ್ತಾನೆ, ಸುಳ್ಳು ಮಾತನ್ನು ಹೇಳ್ತಾನೆ. ಸತ್ಕರಶ್ಯ ಕಳ್ಳತನದ ಅಸತ್ಯವನ್ನು ಯಾರ ಮೇಲೆ ಧರ್ಮಬುದ್ಧಿಯಲ್ಲಿ ಹಾಕ್ತಾನೆ. ಅನೃತಂ ಫಲಂ ಎನಿಪ ವಾಕ್ಯಮಂ ನೆನಿತಂ ಅಂದರೆ ಅಸತ್ಯ ಫಲಂ ಅಂದರೆ ಅನೃತಂ ಬಲಂ ಎನಿಪ ಅವ ಏನು ತಿಳಿತಾನಂದರೆ ಅಸತ್ಯವೇ ಬಲ ಶಕ್ತಿ ಅಂತ ಹೇಳಿ ತಿಳಿದು ವಾಕ್ಯವನ್ನು ನೆನೆದು ಅವ ಏನು ಮಾಡ್ತಾನೆ, ಸುಳ್ಳನ್ನು ಹೇಳ್ತಾನೆ. ಓಕೆ, ಮುಂದೆ ಏನಾಗ್ತೈತೆ ಅನ್ನೋದನ್ನು ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ. ಇದನ್ನು ಸ್ಪಷ್ಟವಾಗಿ ಪದಗಳ ಅರ್ಥನೂ ಕೂಡ ಕೊಟ್ಟಿದ್ದೀನಿ, ಬಿಡಿಸಿ ಕೂಡ ಬರೆಯಲಾಗಿದೆ. ನೀವು ಸ್ಪಷ್ಟವಾಗಿ ಓದಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ಬೈ ಸ್ಟೂಡೆಂಟ್ಸ್.